ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ರಾಜ್ಯದಲ್ಲಿ ಏನು ಕೇಂದ್ರ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರುವಂತಹ SIR ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ SIR ಅನ್ನು ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ವಿರೋಧವೂ ಕೂಡ ಮಾಡಿತ್ತು. ಆದರೆ ಈಗ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು, ಅಧಿಕಾರಿಗಳ ಮೇಲೆ ಒತ್ತಡ ಹೇರಿಕೊಂಡು ಅಕ್ರಮ ವಲಸಿಗರನ್ನು ಸಹ ಮತದಾರ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಆ ರೀತಿ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ರಮ ವಲಸಿಗರಿಗೆ PRC ಒಂದು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟನ್ನು ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಸಹ ಭಾರತೀಯ ಜನತಾ ಪಾರ್ಟಿ ಅದನ್ನು ವಿರೋಧವನ್ನು ಕೂಡ ನಾವು ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ, ಒಳ್ಳೆ ರೀತಿಯಲ್ಲಿ SIR ಆಗಬಾರ್ದು, ಅಕ್ರಮಗಳು ಹಾಗೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ಭಾವನೆ ರಾಜ್ಯ ಸರ್ಕಾರಕ್ಕಿದ್ದಂತಿದೆ. ಹಾಗಾಗಿನೇ ಇವೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಕೂಡ ಆಗಬೇಕು ಅಂಥೇಳಿ ಇಂದಿನಿಂದ ನಾನು ಕಲ್ಯಾಣ ಕರ್ನಾಟಕದ ಪ್ರವಾಸವನ್ನು ಕೂಡ ಹಮ್ಮಿಕೊಂಡಿದ್ದೇನೆ. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಎರಡನೇ ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇವತ್ತು ಮುಂಗಾರು ದುರ್ಬಲ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ 30 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಏನು ಕಳೆದ ವಾರ 1-2 ದಿನಗಳ ಕಾಲ ಮಳೆ ಆಯಿತು, ಒಂದು 15-20% ಅಷ್ಟು ಮಾತ್ರ ಈ ಭಾಗದ ರೈತರು ತೊಗರಿ, ಉದ್ದು, ಸೂರ್ಯಪಾನ ಬಿತ್ತನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಮೊಳಕೆ ಹೊಡೆಯುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ರೈತರು ಕಂಗಾಲಾಗಿದ್ದಾರೆ. ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು. ಸಂಕಷ್ಟದಲ್ಲಿರುವಂತಹ ರೈತರಿಗೆ ಎಕರೆಗೆ ಕನಿಷ್ಠ 50,000 ಪರಿಹಾರವನ್ನು ಕೂಡ ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಕಳೆದ ವಾರ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಬೀದರ್ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಬೀದರಿಗೆ ಬಂದಿದ್ದರು. ಬಸವ ಕಲ್ಯಾಣಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಶಿವಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡು ಒಳ್ಳೆ ಫೋಟೋಶೂಟ್ ಕೂಡ ಆಗಿದೆ. ಮಾರ್ಕೆಟಿಂಗ್ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವ್ರಿಗೆ DK ಶಿವಕುಮಾರೇ ಸರಿಸಾಟಿ. ಅವ್ರು ಯಾರು ಕೂಡ ಮಾರ್ಕೆಟಿಂಗ್ ವಿಚಾರದಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜ್ಯದ ಜನರ ಅಪೇಕ್ಷೆ ಇದೆ. ಕಳೆದ 3 ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿಲ್ಲ. ಶಾಸಕರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿನೇ ಇವತ್ತು ರಾಜ್ಯದ ಅಭಿವೃದ್ಧಿ ಅನ್ನೋ ಭಾವನೆಯಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಇದ್ದರು. ಆದರೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೂಡ ಅದನ್ನೇ ಮುಂದುವರಿಸಿದಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಆದ್ಯತೆ ಆಗಬೇಕೇ ವಿನಃ ರಿಯಲ್ ಎಸ್ಟೇಟ್ ಅಲ್ಲ.
ರಾಜ್ಯದ ಜನ ಅಪೇಕ್ಷಣೆ ಪಟ್ಟಿದ್ದು ಈ ನೂತನ ಮುಖ್ಯಮಂತ್ರಿಗಳಿಂದ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ ಅನ್ನುವ ಅಪೇಕ್ಷಣೆ ಇಟ್ಕೊಂಡಿದ್ದಾರೆ. ಬಿಡದಿನಲ್ಲಿ ರಿಯಲ್ ಎಸ್ಟೇಟ್ ಮಾಡೋದು ಕೊಟ್ಟಿದ್ದಿರಲ್ಲ, ಇದನ್ನಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ಗೆ ಕೊಡ್ತಕ್ಕಂಥ ಆದ್ಯತೆ ಉತ್ತರ ಕರ್ನಾಟಕಕ್ಕೂ ಕೂಡ ಆದ್ಯತೆ ನೀಡಬೇಕು, ಇದು ಈ ಭಾಗದ ಜನರ ಅಪೇಕ್ಷೆ ಇದೆ. 2ನೇ ಏರ್ಪೋರ್ಟಿಗೆ ಬಿಡದಿ ಸ್ಯಾಟಲೈಟ್ ಟೌನ್ಶಿಪ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀರೋ, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಶಾಶ್ವತವಾಗಿ ನೀರಾವರಿ ಯೋಜನೆಗಳಿಗೆ ಅದಕ್ಕೆ ಉತ್ತರವನ್ನು ಕೂಡ ಕಂಡುಕೊಳ್ಬೇಕಾಗಿದೆ. ವಿಶೇಷವಾಗಿ ರೈತರ ಬವಣೆಗೆ ಸ್ಪಂದನೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೇನೆ. ಮೊನ್ನೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅನುಭವ ಮಂಟಪದ ಬಗ್ಗೆ ಮಾತನಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹಿಂದೆ ಭಾಜಪ ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಅನುಭವ ಮಂಟಪ ಇಡೀ ಜಗತ್ತು ನೋಡುವಂಥ ಆಗಬೇಕು ಅಂಥೇಳಿ ಸುಮಾರು 500 ಕೋಟಿ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿ 200 ಕೋಟಿ ರೂಪಾಯಿ ಬಿಡುಗಡೆಯನ್ನು ಕೂಡ ಮಾಡಿದರು. ಆದರೆ ನಮ್ಮ ಸರ್ಕಾರ ಹೋದ ನಂತರದಲ್ಲಿ ಕಳೆದ 3 ವರ್ಷದಲ್ಲಿ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಸವ ಕಲ್ಯಾಣಕ್ಕೆ ಬಂದ ಅನುಭವ ಮಂಟಪದ ಬಗ್ಗೆ, ಹೇಳಿಕೆ ಕೇವಲ ಹೇಳಿಕೆಗೆ ಸೀಮಿತ ಆಗದೇನೆ, ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿಯಲ್ಲಿ ಆಗದೇನೆ ತಾವು ಕೊಟ್ಟಂಥ ಮಾತಿನಂತೆ ಅದು ಅನುಷ್ಠಾನ ಆಗಬೇಕು, ಹಣವೂ ಕೂಡ ಬಿಡುಗಡೆ ಆಗಬೇಕು, ಕೆಲಸವೂ ಕೂಡ ವೇಗದ ಗತಿಯಲ್ಲಿ ಮುಂದೆ ಸಾಗಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಿಳಿಸೋದಕ್ಕೆ ಇಚ್ಛೆಪಡ್ತೇನೆ. ದುರಂತ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ರಾಜ್ಯ ಭೀಕರ ಬರಗಾಲವನ್ನು ಎದು ನೋಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ ಕೂಡ ಫುಲ್ ಕ್ಯಾಬಿನೆಟ್ ಕೂಡ ಇಲ್ಲ. ಈಗಾಗಲೇ ಮತ್ತೆ ಶಾಸಕರ ದಂಡು ಮತ್ತೆ ದೆಹಲಿಗೆ ಹೋಗಿ ಬೀಡು ಬಿಡ್ತಕ್ಕಂಥ ಎಲ್ಲ ಸೂಚನೆಗಳು ಮತ್ತೆ ಗೋಚರ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ಅವರ ಸರ್ವೋಚ್ಚ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸವನ್ನು ಮುಗಿಸ್ಕೊಂಡು ಮರಳಿ ವಾಪಸ್ಸು ಭಾರತಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಹಾಗಾಗಿ ಮತ್ತೆ ಶಾಸಕರ ದಂಡು ದೆಹಲಿಗೆ ಹೋಗಿ ಕೂರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇದೆಲ್ಲದರ ನಡುವೆ ಇವತ್ತು PRC ಇವತ್ತೇನು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೊರಟಿದ್ರೆ ಖಂಡಿತ ಇದು ದೇಶದ್ರೋಹದ ಕೆಲಸ. ಚುನಾವಣಾ ಆಯೋಗ ಇವತ್ತು ಮತದಾರ ಪಟ್ಟಿ ಪರಿಷ್ಕರಣೆ ಸದುದ್ದೇಶಗಳನ್ನ ಹಿಡ್ಕೊಂಡು ಮಾಡ್ತಾ ಇರುವಂಥದ್ದು, ಅದಕ್ಕೆ ಕಲ್ಲಾಕುವಂಥ ಕೆಲಸನೂ ಮಾಡಬಾರ್ದು ಅನ್ನೋ ಆಗ್ರಹನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಸಂಘಟನೆ ಮತ್ತು ನಮ್ಮೆಲ್ಲ ಶಾಸಕರುಗಳು ಕೂಡ SIR ಅನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆಯೂ ಕೂಡ ಸಮಗ್ರವನ್ನು ಎಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ. ಒಟ್ಟಾಗಿ ಒಂದಾಗಿ ಸಂಘಟನೆನ ಬಲಪಡಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡಿದ್ದೇನೆ. ಎಸ್ ಸರ್. ಎಸ್ಐಆರ್ ಬಗ್ಗೆ ಸರ್, ನೀವು ನನ್ನ ದೃಷ್ಟಿಕೋನದಲ್ಲಿ ಇಡೀ ಬೇರೆ ದೇಶದಲ್ಲಿ ಎಲ್ಲ ಕಡೆ ಬಿಜೆಪಿಯನ್ನು ಸೀರಿಯಸ್ ತಗೊಂಡು ಕೆಲಸ ಮಾಡಿತ್ತಲ್ಲ, ಆ ಸೀರಿಯಸ್ನೆಸ್ ಇಲ್ಲಿ ಬರಲಿಲ್ಲ. ನಿಮ್ಮ ಸ್ಟೇಟ್ ಕಮಿಟಿ ಏನಿದೆಯಲ್ಲ ಅದು ಸೀರಿಯಸ್ ಆಗಿ ತಗೊಂಡಿಲ್ಲ. ಕೇಂದ್ರ ನಾಯಕರೇ ಬಂದು ಇದನ್ನೆಲ್ಲವೂ ಮಾಡ್ತಾರೆ ಅನ್ನೋ ಮನೋಭಾವನೆಯಲ್ಲಿ ಖಂಡಿತ ನೀವು SIR ಬಹಳ ಹಿಂದೆ ಬಿದ್ದಿದ್ರೆ ಅಂತ ಅನಿಸ್ತದೆ. ಖಂಡಿತ ಇಲ್ಲ. 10 ಬಾರಿ ರಾಜ್ಯದಿಂದ ನಾವು ಎಲ್ಲ ನಮ್ಮ ಮುಖಂಡರು ಶಾಸಕರ ಸಭೆಯೂ ಕೂಡ ಮಾಡಿದ್ದೇವೆ, ಜಿಲ್ಲಾಧ್ಯಕ್ಷರು ಮಂಡಲಾಧ್ಯಕ್ಷ ಸಭೆಯೂ ಮಾಡಿದ್ದೇವೆ. ಹಲವಾರು ಬಾರಿ ಸಭೆಯನ್ನು ಮಾಡಿ ಫಾಲೋಅಪ್ ಮಾಡೋದಕ್ಕೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲವೂ ಕೂಡ ಆಗ್ತಾ ಇದೆ. ಖಂಡಿತ ಅದ್ರಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಅದು ಕೈ ಜೋಡಿಸಿದ್ದಾರೆ, BLA 2ಗಳು ಕೂಡ ಕೈ ಜೋಡಿಸಿದ್ದಾರೆ.
BLA1ಗಳು ಕೂಡ ಕೈ ಜೋಡಿಸಿದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇದೆ. ಈಗ ಇನ್ನೊಂದು ಸರ್, ಬೀದರ್ ನಗರದಲ್ಲಿ ಹೋದ ವರ್ಷ ಮಳೆ ಜಾಸ್ತಿ ಒಂದು ನಾವೆಲ್ಲ ಬಂದ್ರಿ, ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿದೆ, ಕೇಂದ್ರ ಸರ್ಕಾರ ದುಡ್ಡೇ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾರೆ ಸರ್. ರಾಜ್ಯ ಸರ್ಕಾರದ ದುಡ್ಡು ಬರೀ ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಜಮಾ ಆಯ್ತಾ ವಿನಃ ಅಲ್ಲಿಂದ ರೈತರಿಗೆ ಹೋಗುವಂಥ ಕೆಲಸ ಆಗಲಿಲ್ಲ. ಜನರಿಗೆ ದುಡ್ಡು ಕೋಟಿ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಈಗ ಹಿಂದಿದ್ದಂಥ ಮುಖ್ಯಮಂತ್ರಿಗಳು ಯಾವ ರೀತಿ ಕಪಟ ನಾಟಕ ಆಡಿದ್ರು, ಕೇಂದ್ರದಿಂದ ಬರ್ತಕ್ಕಂಥ ಅನುದಾನವನ್ನು ಯಾವ ರೀತಿ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಲ್ಲೂ ಕೂಡ ನೋಡಿದ್ದೀವಿ, ಜಲ್ ಜೀವನ್ ಮಿಷನ್ನಲ್ಲೂ ಕೂಡ ನಾವು ನೋಡಿದ್ದೀವಿ. ಕೇಂದ್ರ ಸರ್ಕಾರದ ಯೋಜನೆ ಬಡವರಿಗೆ ತಲುಪಬಾರ್ದು ಅನ್ನುವ ಒಂದು ಷಡ್ಯಂತ್ರ ಈ ಸರ್ಕಾರದಲ್ಲಿ ಏನು ನಡೀತದೆ ಅನ್ನೋದು ಕೂಡ ಇವತ್ತು ಜನರ ಮುಂದೆ ಗೊತ್ತಿದೆ. ಹಾಗಾಗಿ ನಾನು ಇವತ್ತು ಆಗ್ರಹ ಪಡಿಸುವಂಥದ್ದು, ಇಂಥ ಸಂದರ್ಭದಲ್ಲಿ ಬರವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ಇವತ್ತೇನು ಬಂದಿದೆ, ಮುನ್ಸೂಚನೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ತಾವು ಇಡೀ ರಾಜ್ಯಾದ್ಯಂತ ಹೊರಡ್ತಾ ಇದ್ದೀವಿ. ಹಿಂದೆ ಕೂಡ ಬೀದರ್ ಬಂದಿದ್ರಿ, ಹಾಗೂ ಕೂಡ ನಾನು ಕೇಳಿದ್ದೆ, ಈಗಲೂ ಅದೇ ಕೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಭಾಳ ನಡೀತಾ ಇದೆ, ಎಸ್ಪೆಷಲಿ ನಾವು ಬೀದರ್ ಜಿಲ್ಲೆ ಮಟ್ಟಿಗೆ ಹೇಳೋದಾದ್ರೆ. ಹಗಲಿನಲ್ಲಿ ನಿಮ್ಮ BJP ಮುಖಂಡರು BJPಯಲ್ಲಿ ಇರ್ತಾರೆ, ರಾತ್ರಿ ವೇಳೆ ಕಾಂಗ್ರೆಸ್ಸಲ್ಲಿ ಇರ್ತಾರೆ. ನಿಮ್ಮ ಇಡೀ ಸಭೆಯ ಆಂತರಿಕ ಸಭೆಯ ವಿಷಯಗಳು ಸಚಿವರಿಗೆ ಹೋಗ್ತದೆ. ಅಂತವರಿಗೆಲ್ಲ ನೀವು ಎಲ್ಲ ತಗೊಂಡು ಹೆಂಗೆ ಪಕ್ಷವನ್ನ ಕಟ್ತೀರಿ? ಇದುವರೆಗೆ ಶಿಸ್ತು ಕ್ರಮ ಆಗಿಲ್ಲ. ಭಗವಂತ ಖೂಬಾ ಅವರನ್ನ ಸೋಲಿಸಿದ್ದು ಮತದಾರರಲ್ಲ, ನಿಮ್ಮ ಪಕ್ಷದ ನೇತಾರ ಕೈ ಜೋಡಿಸಿದ ಸಲುವಾಗಿ ಸೋತಿದ್ದಾರೆ. ಅದು ಎಲ್ಲ ಬೇರಂಗಿದೆ. ಇದುವರೆಗೆ ಒಬ್ಬರ ವಿರುದ್ಧ ಆಕ್ಷನ್ ಆಗಿಲ್ಲ, ಆಗ್ಬೇಕಲ್ಲ ಸರ್, ಯಾಕಾಗಿಲ್ಲ? ಇದೆಲ್ಲವೂ ಕೂಡ ನೋಡಿ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ. ಚುನಾವಣೆ ಹಿನ್ನಡೆ ಆಗೋಕ್ಕೆ ಕಾರಣ ಏನು, ಇದೆಲ್ಲದೂ ಕೂಡ ವರಿಷ್ಠರ ಗಮನದಲ್ಲಿದೆ. ಅದು ನಾನು ರಾಜ್ಯದ ಅಧ್ಯಕ್ಷನಾಗಿ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಅಲ್ಲ, ಎಲ್ಲವೂ ಕೂಡ ವರಿಷ್ಠರ ಗಮನದಲ್ಲಿದೆ. ಸಂದರ್ಭದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ. ರೀಸೆಂಟ್ ಲೆಟರ್ ಬರ್ದ ಮತ್ತೆ ಇಡೀ ದೇಶದಲ್ಲಿ BJP ಮೋದಿ ಅವರು ಶಾ ನೇತೃತ್ವ ಚೆನ್ನಾಗಿ ನಡೆದ, ಕರ್ನಾಟಕದಾಗ ಅದು ವಿರುದ್ಧ ಹೋಗ್ತಾ ಇದೆ ಅಂತ ಬರ್ದಾರೆ, ಲೆಟರ್ ಬರ್ದಾರ. ಏನಂತಂದ್ರೆ ಪ್ರತಿ ಉಲ್ಟಾ ನಡೆದಿಲ್ಲ ಅಂತಂತಾರೆ. ಸೊ ಇಷ್ಟಾದರೂ ಕೂಡ ಯಾಕಾಗ್ಯದ? ಮತ್ತೆ ಹಿಂದೆ 2024 ಎಲೆಕ್ಷನ್ ಮುಗಿದು 2 ವರ್ಷ ಆಯ್ತು, ಯಾವುದೇ ಕ್ರಮ ಇಲ್ಲ. ಅವ್ರು ಹಂಗೆ ಬಿಂದಾಸ್ ಇರ್ತಾ ಇದ್ದಾರೆ ಅಂತಂದ್ಮೇಲೆ ಮತ್ತೆ ಮುಂದೆ ಹ್ಯಾಂಗೆ ಜನರ ಮುಂದೆ ಹೋಗ್ತೀವಿ? ಇವತ್ತು ಕೋರ್ ಕಮಿಟಿನಲ್ಲಿ ತಡೆಯೋಣ ಒಂದು ನಿಮಿಷ. ಶಾಸಕರು ಇದರ ಜನರ ಮಧ್ಯೆ ಇದ್ದಾರೆ. ಪ್ರಭು ಚವ್ಹಾಣ್ ಅವರು ಬರೆದ್ರು, ಮತ್ತೊಬ್ಬರು ಬರೆದ್ರು, ಈ ರೀತಿ ಅನೇಕ ಸಲ ಬರ್ತಾರೆ. ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಈ ರೀತಿ ಸಮಸ್ಯೆಗಳಿದ್ದಾವೆ, ಆರೋಪಗಳಿದ್ದಾವೆ. ನಾನಿವತ್ತು ಕೇವಲ SIR ಹಿಡ್ಕೊಂಡು ಮಾತ್ರ ಬಂದಿರುವಂಥದ್ದಲ್ಲ. ಕೋರ್ ಕಮಿಟಿನಲ್ಲಿ ನಾನು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಶಾಸಕರುಗಳು ಕೂಡ ಮಾಡಿದ್ದೇನೆ, ಮುಖಂಡರು ಕೂಡ ಮಾತನಾಡಿದ್ದೇನೆ. ಇಲ್ಲಿವರೆಗೂ ಏನಾಗಿದೆ ಅದನ್ನು ಇಲ್ಲಿಗೆ ಬಿಡಿ. ಇನ್ಮೇಲಾದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಇಲ್ಲ ಅಂತೇಳಿದ್ರೆ ಕಾರ್ಯಕರ್ತರೇ ಬೆನ್ನಡ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಹಿಂದೆ ಏನಾಗಿದೆ ಎಲ್ಲವೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಕಿವಿ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಇವತ್ತು. ಯಾವಾಗ ಆಗೋದು ಅದು ಒಂದು ಬೇಕಾಗಿದೆ. ಯಾಕಂತಂದ್ರೆ ತ್ವರಿತಾಗಿ ಆದರೆ ಮುಂದೆ ಬರೋ ಚುನಾವಣೆಗೆ ಎಫೆಕ್ಟ್ ಆಗ್ತದೆ ಅಂತ ನಿಮಗೆ ಗೊತ್ತಾಗಿದೆ. ಇದು ಕುರಿತು ಏನು ಅಂತ ಅಂಬೋದನ್ನ ಇಲ್ಲಿ ಇದು ಆಗ್ತಾ ಇಲ್ಲ. ತಕ್ಷಣ ಅವ್ರಿಗೆ ಇದು ಆಗ್ಲೇಬೇಕು. ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲವನ್ನು ಕೂಡ ಸರಿಪಡಿಸ್ತೇವೆ. ಆಕ್ಷನ್ ತಗೊಂಡೇ ತೀರ್ಮಾನ ಮಾಡಬೇಕು ಅಂತೇನಿಲ್ಲ. ಕೆಲವು ಇಲ್ಲಿ ನಿಮ್ ನೋವು ಅರ್ಥ ಆಗ್ತದೆ, ನಮ್ಮ ಕಾರ್ಯಕರ್ತ ನೋವು ಆಗ್ತದೆ. ಒಂದ್ ನಿಮಿಷ ತಡಿಯಪ್ಪ, ಒಂದ್ ನಿಮಿಷ ತಡಿಯೋಣ. ನೀವು ಕೇಳಿ ಪ್ರಶ್ನೆ ಕೇಳಿದಿರಿ, ನೀವು ನಿಮ್ಮ ಕಾರ್ಯಕರ್ತರ ಭಾವನೆಯನ್ನ ಪತ್ರಕರ್ತರಾಗಿ ನೀವು ನಾನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ನನ್ನದೇನೂ ತಕರಾರಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ವಿಚಾರಗಳನ್ನು ಕೋರ್ ಕಮಿಟಿಲಿ ಕೂಡ ಮಾತನಾಡಿದ್ದೇನೆ. ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಸರಿಪಡಿಸುವಂತ ಕೆಲಸ ಮಾಡ್ತೇನೆ. ಬೇರೆ ಪ್ರಶ್ನೆ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ, ಹಾಗಾಗಿ ನೀವು ಕೇಂದ್ರ ಬಿಟ್ಟು ಬಂದಿ ಇಲ್ಲಿಗೆ ಅಂತ ಪತ್ರ ಬರೀತಾರೆ ಸರ್ JDS ಶಾಸಕರು. ಇಲ್ಲಿ ಬಿಡ್ರಿ, ಅವ್ರ ಪಕ್ಷದ ಅವ್ರ ರಾಜಕೀಯ ನಾನೇ ಹಾಲಿಂದು ರೈತರು ಪ್ರೋತ್ಸಾಹ ಧನ ಮೊದಲು 5 ಇತ್ತು, ಇವಾಗ 10 ರೂಪಾಯಿ ಮಾಡ್ಲೇಬೇಕು ಅಂತ ಹೇಳಿ ರೈತರು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಇರೋ 5 ರೂಪಾಯಿ ಕೊಡ್ತಾ ಇಲ್ಲಲ್ರಿ ರಾಜ್ಯ ಸರ್ಕಾರ. ಸರ್ಕಾರ ಮಾಡಿಲ್ಲ, ಏನ್ ಹೇಳ್ಬೇಕಂತೀರಿ ಸರ್ಕಾರ? ಇರೋ 5 ರೂಪಾಯಿ ಇದು ಹಿಂದಿನ ಭಾಜಪ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ತಂದಂತ ಯೋಜನೆ. ಇದು ರೈತರಿಗೆ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಈಗ ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನು
ಅದನ್ನು ಕೂಡ ನಿಲ್ಲಿಸಿರುವಂಥದ್ದು. ಇನ್ನೂ 800-900 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ 10 ರೂಪಾಯಿಗೆ ಇರೋ ದುಡ್ಡು ಕೊಟ್ಟರೆ ಇರೋ 10 ರೂಪಾಯಿ, ಇರೋ 5 ರೂಪಾಯಿನ ಫಸ್ಟ್ ಕೊಡಲಿ. 2 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯಲ್ಲಿ ಹಗರಣ ಆಗಿದ್ದು ಪ್ರೂವ್ ಆಗಿದೆ. 6-4 ಎನ್ಕ್ವೈರಿ ಆಯ್ತು, 6-8 ಆಯ್ತು, 6-9 ಆಯ್ತು, ಎಲ್ಲ ಪ್ರೂವ್ ಆಗಿದೆ. ಮ್ಯಾನೇಜ್ಮೆಂಟ್ ನವರು ಈ 2 ಕೋಟಿ ರೂಪಾಯಿ ರೈತರ ಪ್ರೋತ್ಸಾಹ ಧನನ ತಿಂದಿದ್ದು ಇದು ಆಗಿದೆ. ಇಲ್ಲಿವರೆಗೆ ಯಾವುದೋ ಕ್ರಮ ಕೈಗೊಂಡಿಲ್ಲ. ಅದು ಯಾಕಾಗಿಲ್ಲ? ಈಗ ಯಾರು ಸಚಿವರು ಬರ್ತಾರೆ, ಉತ್ಸವ ಸಚಿವರು, ಅವರು ಕೇಳಿ ನಾವು ಕೂಡ ಸದನದಲ್ಲಿ ಸರ್ಕಾರ ಕಂಬಳ ಮಾಡ್ಲಿಕ್ಕೆ ಹೋಗೋದೇ ಈಗಾಗಲೇ ಮರಗಳ ಮಾರಣ ಹೋಗ್ತಿದೆ. ಈಗ ನೀವು ಕಂಬಳ ಮಾಡಬಾರ್ದಂತ ನೀವು ಕೂಡ ವಿರೋಧ ಮಾಡ್ತಿದ್ದೀರಿ ಸರ್. ಏನ್ ಹೇಳ್ತೀರಿ ಸರ್? ಪರಿಸರವಾದಿಗಳು ಕೂಡ ಮರಗಳನ್ನ ಕಟ್ ಮಾಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ ಸರ್. ಕಂಬಳ ಅದರದ್ದೇ ಆದಂಥ ಒಂದು ಪಾವಿತ್ರ್ಯತೆ ಇದೆ. ಕರಾವಳಿ ಭಾಗ ಒಂದು ಸಾಂಸ್ಕೃತಿಕ ಉತ್ಸವ ಕೂಡ ಅದು ಆಚರಣೆ ಮಾಡುವಂಥದ್ದು. ಅದ್ರ ಬಗ್ಗೆ ನಮ್ಮದು ಕೂಡ ಅದಕ್ಕೆ ಬೆಂಬಲ ಇದೆ. ಹಿಂದೆ ಭಾಜಪ ಸರ್ಕಾರ ಇದ್ದಾಗ ಅದಕ್ಕೆ ಹಣಕಾಸಿನ ನೆರವು ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದಾಗ ನೀಡಿರ್ತಕ್ಕಂಥದ್ದು. ಕಂಬಳಕ್ಕೆ ಕೊಡ್ತಕ್ಕಂಥ ಗೌರವ ಕೊಡಲೇಬೇಕು. ಆದರೆ ಇವತ್ತು ದಸರಾ ವಿಚಾರದಲ್ಲಿ, ದಸರಾ ಅಂತೇಳಿದ್ರೆ ನಾಡ ಹಬ್ಬ, ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆನೂ ಕೂಡ ಅದೇ ಇರುವಂಥದ್ದು. ಹಾಗಾಗಿ ಮಂಡುತನ ಮಾಡೋದು ಬೇಡ, ಕಂಬಳ ನಡೆಸಬಾರ್ದು ಅನ್ನೋ ಆಗ್ರಹವನ್ನು ನಾವು ಕೂಡ ಮಾಡಿದ್ದೇವೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.